ನೆಚ್ಚಿನ ವೀಕ್ಷಕ ಬಂಧುಗಳಿಗೆ, ಕಲ್ಕಿ ಅವತಾರ ಮಹಾವಿಷ್ಣುವಿನ ಕೊನೆಯ ಅವತಾರ ಎಂದು ನಂಬಲಾಗಿದೆ. ಕಲಿಯುಗದಲ್ಲಿ ಪಾಪಕರ್ಮಗಳು ಹೆಚ್ಚಾಗಿ ಅಧರ್ಮ ತಾಂಡವಾಡುವಾಗ ವಿಷ್ಣು ಕಲ್ಕಿ ಅವತಾರ ಎತ್ತಿ ದುಷ್ಟರನ್ನು ನಾಶ ಮಾಡಿ ಕಲಿಯುಗ ಅಂತ್ಯ ಮಾಡುತ್ತಾನೆ ಎಂದು ನಂಬಲಾಗಿದೆ. ಕಲ್ಕಿಯನ್ನು ದುಷ್ಟರ ಸಂಹಾರ ಅಂತಲೂ ಭಾವಿಸಬಹುದು. ಕಲ್ಕಿ ಅವತಾರ ಎಂದರೆ ಅಧರ್ಮ ನಾಶ ಮಾಡುವ ಅವತಾರ. ಕಲ್ಕಿ ಅವತಾರವು ವಿಷ್ಣುವಿನ 10ನೆಯ ಹಾಗೂ ಕೊನೆಯ ಅವತಾರ ಎಂದು ನಂಬಲಾಗಿದೆ. ಹಿಂದೂ ಧರ್ಮದ ಪ್ರಕಾರ ಕೂಡ ಕಲ್ಕಿ ಬಿಳಿಯ ಕುದುರೆಯ ಮೇಲೆ ಬರ್ತಾನೆ. ಕುದುರೆ ಆತನ ವಾಹನವಾಗಿರುತ್ತದೆ. ಆ ಕುದುರೆಯ ಹೆಸರು ದೇವದತ್ತ. ಹಾಗಾದರೆ ವಿಷ್ಣು ಕಲ್ಕಿ ಅವತಾರ ತಾಳುವುದು ಯಾವಾಗ? ಕಲಿಯುಗ ಅಂತ್ಯದ ಸಮಯ ಯಾವಾಗ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಳ್ಳಲು ವಿಡಿಯೋ ಕೊನೆಯವರೆಗೂ ನೋಡಿ. ಕಲ್ಕಿ ಕಲಿಯುಗವನ್ನು ಅಂತ್ಯಗೊಳಿಸಿ ಸತ್ಯಯುಗದ ಸ್ಥಾಪನೆಗೆ ಮುಂದಾಗುತ್ತಾನಂತೆ. ಸಂಸ್ಕೃತದಲ್ಲಿ ಕಲ್ಕ ಎಂಬ ಪದಕ್ಕೆ ಕೊಳಕು, ಕೊಳೆ ಎಂಬ ಅರ್ಥ. ಇಲ್ಲಿ ಕೊಳೆ ಅಂದರೆ ಅಧರ್ಮ, ಕೆಟ್ಟತನ ಎಂದು ಅರ್ಥ. ಕಲಿಯುಗದ ಅಂತ್ಯದಲ್ಲಿ ಪ್ರಪಂಚವು ಅತ್ಯಂತ ಕಠೋರ ಘಟನೆಗಳಿಗೆ, ಅವಮಾನೀಯ ಕೃತ್ಯಗಳಿಗೆ ಒಳಗಾಗುತ್ತದೆ. ಸತ್ಯ ನಾಶವಾಗುತ್ತದೆ, ದುಷ್ಟರು ಮೆರೆಯುತ್ತಾರೆ. ಇದನ್ನು ನಾಶ ಮಾಡಲು ವಿಷ್ಣು ಕಲ್ಕಿ ಅವತಾರ ತಾಳುತ್ತಾನೆ. ಹಲವಾರು ಪುರಾಣ ಗ್ರಂಥಗಳು ಕಲ್ಕಿಯ ಆಗಮನ ಮತ್ತು ಆಗಮನದ ಅವಧಿಯನ್ನು ಉಲ್ಲೇಖಿಸಿವೆ. ವಿಷ್ಣು ಪುರಾಣವು ಕಲ್ಕಿಯ ಮೊದಲ ಉಲ್ಲೇಖನವನ್ನು ಮಾಡಿದೆ ಎಂದು ನಂಬಲಾಗಿದೆ. ಕಲಿಯುಗ ಕ್ರಿಸ್ತಪೂರ್ವ 3102ರಲ್ಲಿ ಆರಂಭವಾಯಿತು ಎಂದು ನಂಬಲಾಗಿದ್ದು, ಇದು 4,32,000 ವರ್ಷಗಳವರೆಗೂ ಮುಂದುವರಿಯುತ್ತದಂತೆ. ಆದರೆ ಅದಕ್ಕೂ ಮೊದಲೇ ವಿಷ್ಣು ಕಲ್ಕಿ ಅವತಾರದಲ್ಲಿ ಈ ಯುಗವನ್ನು ನಾಶ ಮಾಡಿ ಸತ್ಯಯುಗ ಸ್ಥಾಪಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಆತ ಅಚ್ಚ ಬಿಳಿಯ ಕುದುರೆಯ ಮೇಲೆ ಕುಳಿತು ಸ್ವರ್ಣ ಖಚಿತ ಖಡ್ಗ ಝಳಪಿಸುತ್ತಾ ಆಗಮಿಸುತ್ತಾನೆ ಎನ್ನಲಾಗುತ್ತದೆ. ಕಲಿಯುಗದ ಅಂತ್ಯದಲ್ಲಿ ಭಗವಾನ್ ವಿಷ್ಣುವಿನ ಅವತಾರವು ಭೂಮಿಗೆ ಆಗಮಿಸುತ್ತದೆ ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಲಾಗಿದೆ. ಹಿಂದೂ ಧರ್ಮದಲ್ಲಿ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ ಎಂಬ 4 ಯುಗಗಳಿವೆ ಎಂದು ನಂಬಲಾಗಿದೆ. ಈ 4 ಚಕ್ರಗಳು ನಮ್ಮ ಕ್ಯಾಲೆಂಡರ್ ತಿಂಗಳುಗಳಂತೆಯೇ ತಿರುಗುತ್ತವೆ. ಪ್ರಸ್ತುತ ಯುಗವು ಕಲಿಯುಗ. ಕುರುಕ್ಷೇತ್ರ ಯುದ್ಧದಿಂದ ನಾವು ಈಗಾಗಲೇ 5,000 ವರ್ಷಗಳನ್ನು ದಾಟಿದ್ದೇವೆ ಎಂದು ನಂಬಲಾಗಿದೆ. ಅಂದರೆ ಇನ್ನು 4,27,000 ವರ್ಷಗಳು ಉಳಿದಿವೆ. ಶ್ರೀಮದ್ ಭಾಗವತದಲ್ಲಿ ಕಲ್ಕಿಯು ಕಲಿಯುಗದ ಕೊನೆಯಲ್ಲಿ ಆಗಮಿಸುತ್ತಾನೆ ಎಂದು ಹೇಳಲಾಗಿದೆ. ಭಗವಾನ್ ಕಲ್ಕಿಯ ತಂದೆ ವಿಷ್ಣು ವ್ಯಾಸ ಎಂದು ಕೂಡ ಹೇಳಲಾಗುತ್ತದೆ. ಅವರ ತಂದೆ ಕಲಿತ ಬ್ರಾಹ್ಮಣ. ಶ್ರೀಮದ್ ಭಾಗವತದಲ್ಲಿ ವಿಷ್ಣು ವ್ಯಾಸನ ಮನೆಯಲ್ಲಿ ಭಗವಂತ ಕಲ್ಕಿ ಕಾಣಿಸಿಕೊಳ್ಳುತ್ತಾನೆ ಎಂದು ಹೇಳಲಾಗಿದೆ. ಇತ್ತೀಚೆಗೆ ಉತ್ತರ ಪ್ರದೇಶದ ಸಂಬಾಲ್ ಜಿಲ್ಲೆಯಲ್ಲಿ ಕಲ್ಕಿ ಧಾಮ್ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿತು. ಈ ದೇವಾಲಯವನ್ನು ವಿಶ್ವದ ಅತ್ಯಂತ ವಿಶೇಷವಾದ ದೇವಾಲಯವೆಂದು ಪರಿಗಣಿಸಲಾಗಿದೆ. ಏಕೆಂದರೆ ಇದು ದೇವರ ದೇವಾಲಯವನ್ನು ಅವನ ಅವತಾರಕ್ಕಿಂತ ಮೊದಲು ಸ್ಥಾಪಿಸಿದ ಧಾಮ. ಈ ದೇವಾಲಯದ 10 ಗರ್ಭಗುಡಿಗಳು ವಿಷ್ಣುವಿನ 10 ಅವತಾರಗಳನ್ನು
ಪ್ರತಿನಿಧಿಸುತ್ತವೆ. ಕಲ್ಕಿ ಧಾಮ್ ದೇವಾಲಯವನ್ನು 5 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗುತ್ತಿದೆ. ಪೂರ್ಣಗೊಳ್ಳಲು 5 ವರ್ಷ ತೆಗೆದುಕೊಳ್ಳಲಿದೆ.